ಎಚ್ಐವಿ ಸೋಂಕಿತರು ಸಮಾಜದ ಭಾಗ. ಅವರನ್ನು ನಿರ್ಲಕ್ಷಿಸಿ ತುಚ್ಛವಾಗಿ ನೋಡುವ ಬದಲು ಮಾನವೀಯ ಧೋರಣೆಯೊಂದಿಗೆ ವರ್ತಿಸಿ ವೈದ್ಯಕೀಯ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವಂತೆ ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ತಿಳಿಸಿದರು. ಜನರಲ್ಲಿ ಏಡ್ಸ್ ಕುರಿತು ನಿಖರ ಜಾಗೃತಿ ಮೂಡಿಸುವುದು, ತಪ್ಪು ಕಲ್ಪನೆಗಳು ಮತ್ತು ತಾರತಮ್ಯಗಳನ್ನು ದೂರ ಮಾಡುವುದು ಅಗತ್ಯವಿದ್ದು, ಹೊಸ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವ ಮೂಲಕವೇ ಏಡ್ಸ್ ಮುಕ್ತ ಸಮಾಜ ಸಾಧ್ಯ ಅಂತ ಹೇಳಿದರು. ಅವರ ಪ್ರಸ್ತಾವನೆಯಿಂದ ಆರೋಗ್ಯ ಸಂಸ್ಥೆಗಳು, ಸ್ವಯಂ ಸೇವಾ ಸಂಘಟನೆಗಳು ಪೀಡಿತರಿಗೆ ಸಮಾಧಾನ ನೀಡಿ ವೈದ್ಯಕೀಯ ನೆರವು ನೀಡುವ ಮಹತ್ವವನ್ನು ಖಾತ್ರಿಪಡಿಸಬೇಕು ಅಂತ ದಾಕ್ಷಾಯಿಣಿ ಹೇಳಿದ್ದಾರೆ. ಎಲ್ಲರೂ ಕೂಡ ಈ ಏಡ್ಸ್ ಅಂದ್ರೆ ಏನು, ಇದರಿಂದ ಆಗುವಂತ ದುಷ್ಪರಿಣಾಮಗಳೇನು, ನಮ್ಮ ಜೀವನದ ಮೇಲೆ ಅಂದ್ರೆ ಮಾನವನ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ಯಾಕೆ ನಾವು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ, ಯಾಕೆ ಒಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅವೇರ್ನೆಸ್, ಪ್ರತಿಯೊಬ್ಬ ಮನುಷ್ಯನಿಗೆ ಇದ್ರ ಬಗ್ಗೆ ತಿಳುವಳಿಕೆ ಸಿಗ್ಬೇಕು ಅಂತ ಹೇಳಿ ತಮ್ಮ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ್ರು. ಏನಂತಂದ್ರೆ ಒಂದು ಮೂಢನಂಬಿಕೆ ನಮ್ಮಲ್ಲಿ ಇನ್ನೂ ಮನೆ ಮಾತಾಗಿದೆ ಅಂತ ಹೇಳಿ, ಒಂದು ಏಡ್ಸ್ ಪೀಡಿತ ಅಂತ ಅದಕ್ಕೆ ಗೊತ್ತಾಗಿದ ತಕ್ಷಣ ಜನರು ಆತನನ್ನ ನೋಡುವ ದೃಷ್ಟಿ ಬೇರೆ ಇರುತ್ತೆ. ಅದೇ ಹೆಣ್ಮಕ್ಳಾಗಿರ್ಲಿ ಗಂಡು ಮಕ್ಳಾಗಿರ್ಲಿ ನೋಡುವಂತ ದೃಷ್ಟಿ ಬೇರೆ ರೀತಿಯಾಗಿರುತ್ತೆ. ಅವ್ರಿಗೆ ಏಡ್ಸ್ ಆಗಿದೆ, ಅದರಿಂದ ನಾವು ಅವರಿಂದ ದೂರ ಇರಬೇಕು, ಅವರನ್ನ ನಾವು ಮುಟ್ಟಬಾರ್ದು ಅಥವಾ ಅವ್ರ ಜೊತೆ ನಾವು ಏನಾದ್ರೂ ಶೇರ್ ಮಾಡಬಾರ್ದು, ಅದರಿಂದ ನಮಗೂ ಬರುವಂತ ಸಾಧ್ಯತೆ ನಮಗೆ ಆ ಒಂದು ಕಾಯಿಲೆ ಬರುವಂತ ಸಾಧ್ಯತೆ ಇರುತ್ತೆ. ಈ ರೀತಿಯೆಲ್ಲ ಒಂದು ಮೂಢನಂಬಿಕೆಗಳಿರುತ್ತೆ, ಆದ್ರೆ ಅದು ತಪ್ಪು. ಮತ್ತೆ ಇನ್ನೊಂದು ಏನಂತಂದ್ರೆ ಒಂದ್ಸಲ ಏಡ್ಸ್ ಪಾಸಿಟಿವ್ ಅಂತ ಆದ್ರೆ ಅದು ಇನ್ಕ್ಯೂರಬಲ್. ಸಾರ್ವಜನಿಕರು ಮತ್ತು ಯುವಕರು ಹಿಮ್ಸ್ ಆರೋಗ್ಯ ಇಲಾಖೆ ಹಾಗೂ ಸ್ವಯಂ ಸೇವಾ ಸಂಘಟನೆಗಳ ಮೂಲಕ ಏಡ್ಸ್ ಕುರಿತ ಜಾಗೃತಿ ಮಾಹಿತಿ ಪಡೆಯಬೇಕು. ಸೋಂಕಿತರ ಬಗ್ಗೆ ಪ್ರೀತಿ, ಸಮಾಧಾನ ಮತ್ತು ಸಹಾನುಭೂತಿ ತೋರಬೇಕು ಅಂತ ಹೇಳಿದರು. ಅವರು ಈ ಕಾರ್ಯಕ್ರಮದ ಮೂಲಕ ಎಲ್ಲರೂ ಎಚ್ಐವಿ ಕುರಿತ ತಪ್ಪು ಕಲ್ಪನೆಗಳು ಹಾಗೂ ಕುತೂಹಲಗಳನ್ನು ದೂರ ಮಾಡಿಕೊಳ್ಬೇಕು ಮತ್ತು ಶ್ರದ್ಧೆ ಹಾಗೂ ಜವಾಬ್ದಾರಿಯೊಂದಿಗೆ ಆರೋಗ್ಯ ಸೇವೆಗಳನ್ನು ಪಾಲಿಸಬೇಕು ಅಂತ ಲತಕುಮಾರಿ ಹೇಳಿದರು. ಜಗತ್ತನ್ನು ಏಡ್ಸ್ ಮುಕ್ತವಾಗಿ ಮಾಡುವ ರೀತಿಯಲ್ಲಿ ಅನೇಕ ಜಾಗೃತ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿಕೊಂಡಿದ್ದೇವೆ ಮತ್ತು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ಸಫಲತೆಯನ್ನು ಸಹ ಕಾಣ್ತಾ ಇದ್ದೇವೆ. ಆದಾಗ್ಯೂ ಏಡ್ಸ್ ಕುರಿತು ಒಂದು ಜನಜಾಗೃತಿ ಆಂದೋಲನ ಕಾರ್ಯಕ್ರಮಗಳು ಅನೇಕ ನಾವು ಆಚರಿಸ್ತಾ ಬಂದಿದ್ದೇವೆ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರೋದು ಇಷ್ಟೇ, ನಮ್ಮ ಜಿಲ್ಲೆ ಆಗಿರಲಿ ನಮ್ಮ ಜಗತ್ತಾಗಿರಲಿ ಏಡ್ಸಿಂದ ಹೊರಗಡೆ ಬರಬೇಕು, ಇಂತಹ ಮಾರಿಯಿಂದ ವೈರಸ್ಸನ್ನು ಹೊಡೆದೋಡಿಸ್ಬೇಕು ಅಂದರೆ ನಮ್ಮ ಜೀವನ ಶೈಲಿ ಅತ್ಯಂತ ಮುಖ್ಯ. ಶಿಸ್ತುಬದ್ಧ ನೈತಿಕತೆಯಿಂದ ಕೂಡಿದ ಜೀವನ ಶೈಲಿ ಇದಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತಾ, ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್. ಮೊದಲನೇದಾಗಿ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನಂತರ ಕಾರ್ಯಕ್ರಮದಲ್ಲಿ ಹಿಮ್ಸ್ ಪ್ರಾಂಶುಪಾಲೆ ಸಿವಿ ಕವಿತಾ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಕೆಯು ರಾಘವೇಂದ್ರ ಪ್ರಸಾದ್, ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ ಎಚ್ ರಮೇಶ್, ರೆಡ್ ಕ್ರಾಸ್ ಸಂಸ್ಥೆ ಕಾರ್ಯದರ್ಶಿ ಶಬೀರ್ ಅಹಮದ್, ಡಾಕ್ಟರ್ ತೇಜಸ್ವಿ, ಡಾಕ್ಟರ್ ಕುಮಾರ್ ನಾಯಕ್, ರಂಗಸ್ವಾಮಿ, ಮಂಜುನಾಥ್, ಡಾಕ್ಟರ್ ಶ್ರೀಧರ್, ವೈದ್ಯಕೀಯ ಸಿಬ್ಬಂದಿ, ವಿದ್ಯಾರ್ಥಿಗಳು, ರೆಡ್ ಕ್ರಾಸ್, ಹಾಸನ್ ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್ ಸದಸ್ಯರು ಹಾಗೂ ವಿವಿಧ ಸ್ವಯಂ ಸೇವಾ ಸಂಸ್ಥೆಗಳ ಪ್ರತಿನಿಧಿಗಳು ಉಪಸ್ಥಿತರಿದ್ದರು.